ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಗಾಗಲೇ ತಮ್ನೈಲ್ ನೋಡೇನೆ ಏನು ಅಂತ ಅನ್ನೋದ್ರ ಬಗ್ಗೆ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಹೌದು, 7 ಇಂದ 9 ಮಂತ್ಸ್ ಪ್ರೆಗ್ನೆನ್ಸಿವರೆಗೂ ಮಗುವಿನ ತೂಕ ಬಂದು ಅಷ್ಟೇ ಇದೆ, ಇನ್ಕ್ರೀಸ್ ಆಗ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ಏನಾದರೂ ಹೇಳಿದರೆ, ಹಾಗಿದ್ರೆ ಮಗುವಿನ ತೂಕ ಬಂದು ಯಾವ ರೀತಿ ಜಾಸ್ತಿ ಮಾಡ್ಕೋಬೇಕು, ಯಾವೆಲ್ಲ ಫುಡ್ನ ತಗೊಳ್ಳೋದ್ರಿಂದ ಆಗಲಿ ಯಾವ ರೀತಿ ಇರಬೇಕು ಗರ್ಭಿಣಿ ಅಂತ ಅನ್ನೋದ್ರ ಬಗ್ಗೆ ಆಗಲಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಮಾಡಿ ನೋಡಿ, ಮಗುವಿನ ತೂಕ ಬಂದು ರ್ಯಾಂಡಮ್ ಆಗಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಗರ್ಭಿಣಿ ಸ್ತ್ರೀ ಹೇಗಿರಬೇಕು? ಮೊದಲೆಲ್ಲ ಏನು ಮಾಡ್ತಿದ್ರಿ, ಬೆಳಗ್ಗೆ ಎದ್ದ ತಕ್ಷಣ ಸರಿಯಾಗಿ ಟೈಮಿಗೆ ಸರಿಯಾಗಿ ಊಟ ತಿಂದೇ ಇರ್ಬೋದು, ಕೆಲಸ ಇದೆಯಾ ತಡೆಯಪ್ಪ, ಕೆಲಸನ ಮುಗಿಸ್ಬಿಟ್ಟು ಊಟನ ತಿನ್ನೋಣ ಅಂತ ಅನ್ಕೋತಾ ಇದ್ರಿ. ಆದರೆ ಇವಾಗ ಆ ರೀತಿ ಆಗಲ್ಲ. ಮಗುವಿನ ಕಡೆನೂ ಕೂಡ ಗಮನ ಕೊಡಬೇಕಾಗುತ್ತೆ, ಮಗುವಿಗೂ ಕೂಡ ಟೈಮ್ ಕೊಡಬೇಕಾಗುತ್ತೆ. ಹೌದು, ಮಗುವಿಗೂ ಕೂಡ ನಾವು ಈ ಊಟ ತಿನ್ನೋದ್ರಿಂದ ಮಗುವಿಗೆ ಎಲ್ಲ ರೀತಿ ಪೋಷಕಾಂಶಗಳು ಸಿಗ್ತಾ ಇದೆಯಾ, ಡಾಕ್ಟರ್ ಕೊಡುವಂಥ ಟ್ಯಾಬ್ಲೆಟ್ಸಲ್ಲೇ ಎಲ್ಲ ಪೋಷಕಾಂಶಗಳು ಇರುತ್ತಲ್ಲ, ಇದೇನು ಇವ್ರು ಈ ರೀತಿ ಹೇಳ್ತಿದ್ದಾರೆ ಅಂತ ಅನ್ಕೋಬಹುದು. ಡಾಕ್ಟರ್ ಕೊಡುವಂತಹ ಟ್ಯಾಬ್ಲೆಟ್ಸಲ್ಲೂ ಕೂಡ ಪೋಷಕಾಂಶಗಳೆಲ್ಲ ಸಿಕ್ಕಿದ್ರು ಕೂಡ ನ್ಯಾಚುರಲ್ ಆಗಿ ಫುಡ್ ನಾವು ಯಾವ ರೀತಿ ತಗೋತೀವಿ ಆ ರೀತಿ ತೊಗೊಂಡ್ರೇ ಮಗುವಿಗೆ ಯಾವ್ಯಾವ ರೀತಿ ಸಿಗಬೇಕೋ ಎಲ್ಲ ಪೋಷಕಾಂಶಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಊಟದ ಜೊತೆ ಮೊಟ್ಟೆ, ಹಾಗೆ ಪನ್ನೀರು, ಬೇಳೆಕಟ್ಟು ಸಾಂಬಾರು, ಹಾಗೆ ಚಿಕನ್ ತಿನ್ನೋರಾಗಿದ್ದರೂ ಕೂಡ ಲಿಮಿಟಲ್ಲಿ ಚಿಕನ್ನ ತೊಗೊಳ್ಳೋದ್ರಿಂದ, ಅಂದರೆ ವಾರಕ್ಕೆ ಒಂದು ಸಲ ಚಿಕನ್ನ ತಿನ್ನೋದ್ರಿಂದ ಇದು ಕೂಡ ಮಗುವಿನ ದೇಹದ ಬೆಳವಣಿಗೆಗೆ ತುಂಬಾ ಸಹಾಯ ಆಗುತ್ತೆ. ಹಾಗೆ ಕಾಲು ಸೊಪ್ಪನ್ನ ನೀವು ವಾರಕ್ಕೆ ಒಮ್ಮೆ ಆದರೂ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲಿನಾದರೂ ಕುಡಿಯೋದ್ರಿಂದ ನಿಮಗೆ ಸ್ಪೈನಲ್ ಕಾರ್ಡ್ ನೋವು ಬರೋದೇ ಇಲ್ಲ ಅಂತ ಹೇಳ್ಬೋದು. 100ಅಲ್ಲಿ 20% ಅಷ್ಟೇ ನಿಮಗೆ ನೋವಿರುತ್ತೆ. ಸ್ಪೈನಲ್ ಕಾರ್ಡ್ ನೋವು ಏನು ಅಂತಲೇ ಗೊತ್ತಾಗೋದಿಲ್ಲ. ನಾವಿವಾಗ ಬಾಣಂತನದಲ್ಲಿ ಮಾತ್ರ ಅಲ್ಲ, ಪ್ರೆಗ್ನೆಂಟ್ ಆಗಿರುವಾಗಲೂ ಕೂಡ ನಾವು ಯಾವೆಲ್ಲ ಫುಡ್ನ ತೊಗೊಂಡಿರ್ತೀವಿ ಅದು ಬಾಣಂತನದಲ್ಲೂ ಕೂಡ ಕೆಲಸ ಮಾಡುತ್ತೆ. ಹೌದು, ಗರ್ಭಿಣಿ ಆಗಿದ್ದಾಗ ಪ್ರತಿದಿನ ಹಣ್ಣು ತಿನ್ನಬೇಕು. ಪ್ರತಿದಿನ ಹಣ್ಣು ತಿನ್ನೋದ್ರಿಂದ ಮಗುವಿಗೆ ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು ಎಲ್ಲ ಜಾಸ್ತಿ ಇರುತ್ತೆ. ಬಾಳೆಹಣ್ಣು ತಗೊಳ್ಳಿ, ಇದರಲ್ಲಿ ತುಂಬಾ ಒಳ್ಳೆ ಪೋಷಕಾಂಶಗಳಿರುತ್ತೆ. ಹಾಗೆ ಸೇಬು, ದಾಳಿಂಬೆ ಹಣ್ಣು ತಿನ್ನೋದ್ರಿಂದ ಮಗುವಿಗೂ ಕೂಡ ಒಳ್ಳೆ ಪೋಷಕಾಂಶಗಳು ಸಿಕ್ಕಿ, ಹಾಗೆ ತಾಯಿಗೂ ಕೂಡ ಬ್ಲಡ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ತಾಯಿಗೆ ಬ್ಲಡ್ ಕಡಿಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಹೇಳುವಂತಹ ಪರಿಸ್ಥಿತಿ ಬರೋದೇ ಇಲ್ಲ. ಹಾಗೆ ಅವಕಾಡೋ ಹಣ್ಣು ತಗೊಳ್ಳೋದ್ರಿಂದನೂ ಕೂಡ ಮಗುವಿನ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ. ತುಂಬ ಮಿಲ್ಕಿಯಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಹಣ್ಣುಗಳನ್ನೆಲ್ಲ ತೊಗೊಂಡ್ರೆ ವಿಟಮಿನ್ ಮತ್ತು ಪೋಷಕಾಂಶಗಳಿಂದ ಮಗುವಿನ ತೂಕ ಬೆಳೆಯಲು ತುಂಬ ಸಹಾಯ ಆಗುತ್ತೆ. ಕಡಲೆಬೀಜನ ಹುರಿದ್ಬಿಟ್ಟು ಇದ್ರ ಜೊತೆ ಬೆಲ್ಲನ ಹಾಕ್ಕೊಂಡು ತಿಂದರೆ ರಕ್ತಹೀನತೆ ಕಡಿಮೆ ಆಗುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ನ ತೊಗೊಳ್ಳಿ, ಇದರಿಂದನೂ ಕೂಡ ಮಗುವಿನ ವೆಯ್ಟ್ಗೆ ತುಂಬಾ ರ್ಯಾಂಡಮ್ ಆಗಿರುತ್ತೆ. ಹಾಗೆ ಬಾದಾಮಿನ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದ ತಕ್ಷಣ ಬಾಯಿನ ತೊಳ್ಕೊಂಡು 1 ಲೋಟ ಬಿಸಿ ನೀರು, ಅಂದರೆ ಉಗುರು ಬೆಚ್ಚಗಿರುವಂತಹ ನೀರನ್ನ ಕುಡಿದ್ಬಿಟ್ಟು ಈ ಬಾದಾಮಿನ ಸಿಪ್ಪೆ ಸುಲಿದು ಜಗಿದು ಹಾಗಿದ್ದು ನುಂಗಿ ಹಾಗೆ 1 ಲೋಟ ಹಾಲನ್ನು ಕುಡಿಯೋದ್ರಿಂದನೂ ಕೂಡ ಮಗು ವೆಯ್ಟ್ಗೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಇವಾಗ ಹಾಲು ಬೆಳಗ್ಗೆ ಮಾತ್ರ ಕುಡಿದ್ರೆ ಸಾಕಾಗಲ್ಲ, ಮಲ್ಕೊಳ್ಳೋದಕ್ಕಿಂತ ಮೊದಲೇನು 1 ಲೋಟ ಹಾಲು ಕುಡಿಯೋದ್ರಿಂದ, ಉಗುರು ಬೆಚ್ಚಗಿನ ಹಾಲು ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗೆ ಸಾಕಷ್ಟು ನೀರು ಕುಡಿಬೇಕಾಗುತ್ತೆ. ಗರ್ಭಿಣಿ ಸ್ತ್ರೀಯಾದವರು ಈಗಂತೂ ಬೇಸಿಗೆ ಕಾಲ ಇರೋದ್ರಿಂದ ತುಂಬಾ ಚೆನ್ನಾಗಿ ನೀರು ಕುಡಿಬೇಕಾಗುತ್ತೆ. ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ದಣಿವು, ಬಾಯಾರಿಕೆ ಆಗೋದಿಲ್ಲ. ಹಾಗೆ ರಕ್ತ ಜಾಸ್ತಿ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಡಾಕ್ಟರ್ ಕೊಟ್ಟಿರುವಂತಹ ಐರನ್ ಮತ್ತು ಕ್ಯಾಲ್ಸಿಯಂ ಮಾತ್ರೆ ತಪ್ಪದೇ ತೆಗೆದುಕೊಳ್ಬೇಕು. ಇದು ಮಗುವಿನ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗೆ ನೀವು ಯಾವ್ಯಾವ ತಪ್ಪನ್ನ ಮಾಡ್ತಾಯಿದ್ದೀರಿ ಅಂತ ಹೇಳೋದಾದರೆ, ಊಟ ಬಿಡುವುದು, ಸಮಯಕ್ಕೆ ಊಟ ಮಾಡದೇ ಇದ್ದರೆ ಮಗುವಿನ ಪೋಷಕಾಂಶ ಕಡಿಮೆಯಾಗಿ ಮಗುವಿನ ತೂಕ ಕಡಿಮೆ ಆಗುತ್ತದೆ. ಜಂಕ್ ಫುಡ್ ತಿನ್ನೋದು, ಪಿಜ್ಜಾ, ಬರ್ಗರು, ಕೋಲ್ಡ್ ಡ್ರಿಂಕ್ಸು ಪೋಷಕಾಂಶ ಕಡಿಮೆ ಮಾಡುತ್ತೆ, ಆರೋಗ್ಯ ಸಮಸ್ಯೆ ಹೆಚ್ಚು ಮಾಡುತ್ತೆ. ಹೆಚ್ಚು ಸ್ಟ್ರೆಸ್ ತಗೊಳ್ಳೋದು, ಹೌದು, ಬೇರೆ ಟೆನ್ಷನ್ ಎಲ್ಲ ತಗೊಂಡು ಇವಾಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದು ನೇರವಾಗಿ ಮಗುವಿನ ಮೇಲೆ ಪರಿಣಾಮನ ಬೀರುತ್ತೆ. ಅದಕ್ಕೋಸ್ಕರ ಇದು ಮಗುವಿನ ಬೆಳವಣಿಗೆಯ ಮೇಲೂ ಕೂಡ ಪರಿಣಾಮ ಬೀರೋದ್ರಿಂದ ಯಾವುದಕ್ಕೂ ಕೂಡ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು. ಇವಾಗ ಏನಿದ್ರು ನಿಮ್ಮ ಮಗುವಿನ ಬಗ್ಗೆ, ಹಾಗೆ ಮಗುವಿನ ವೆಯ್ಟ್ ಗೇನ್ ಜಾಸ್ತಿ ಆಗೋದಕ್ಕೆ ಏನು ಮಾಡಬೇಕು, ಮಗು ನಾವು ಯಾವ ರೀತಿ ಇದ್ದರೆ ಮಗು ಚೆನ್ನಾಗಿರುತ್ತೆ ಅಂತ ಅನ್ನೋದ್ರ ಬಗ್ಗೆನೇ ಕೂಡ ಯೋಚನೆ ಮಾಡಬೇಕು. ನೀವು ಯೋಚನೆ ಮಾಡೋದು ಮಗುವಿನ ಬುದ್ಧಿಶಕ್ತಿ ಮೇಲೂ ಕೂಡ ಇದು ಬಂದು
ಪರಿಣಾಮ ಬೀರುತ್ತೆ. ಹಾಗೆ ಸಾಫ್ಟ್ ಮ್ಯೂಸಿಕ್ ಕೇಳೋದಾಗಿರ್ಬೋದು, ಚೆನ್ನಾಗಿ ನಿದ್ದೆ ಮಾಡೋದಾಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ದೇವರ ಭಕ್ತಿಗೀತೆಗಳನ್ನ ಕೇಳೋದಾಗಿರ್ಬೋದು, ಇದೆಲ್ಲ ಕೂಡ ಮಗುವಿನ ಮೇಲೆ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ರೀತಿ ನಿಮ್ಮ ಮಗು ಮೇಲೆ ಯೋಚನೆ ಮಾಡೋದಾಗಿರ್ಬೋದು. ನೀವು ಇವಾಗ ಸ್ಟ್ರೆಸ್ ತಗೊಂಡ್ರೆ ಮಗುವಿನ ಮೇಲೂ ಕೂಡ ಅದು ಸ್ಟ್ರೆಸ್ ಆಗುತ್ತೆ. ಇವಾಗ 9 ತಿಂಗಳು ಅಷ್ಟೇ ಟೈಮ್ ಇರೋದು. ಈ 9 ತಿಂಗಳಲ್ಲಿ ಯಾವ ರೀತಿ ಇರ್ತೀವಿ ಆ ರೀತಿ ಜೀವನ ಪರ್ಯಂತ ಮಗು ಬಂದು ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು 9 ತಿಂಗಳು ತಾಯ್ತನದ ಒಂದು ಅತ್ಯಂತ ಒಳ್ಳೆ ಗಳಿಗೆ ಅಂತಲೇ ಹೇಳ್ಬೋದು. ಇದನ್ನು ಎಂಜಾಯ್ ಮಾಡಿ. ಹಾಗೆ ಕನಿಷ್ಠ ಪಕ್ಷ 7ರಿಂದ 8 ಗಂಟೆ ನಿದ್ದೆನಾದರೂ ಗರ್ಭಿಣಿ ಸ್ತ್ರೀ ಮಾಡಲೇಬೇಕು. ರಾತ್ರಿ ಹೊತ್ತು ನಿದ್ದೆ ಬರಲಿಲ್ಲ ಅಂತಂದ್ರೂ ಕೂಡ ಬೆಳಿಗ್ಗೆ ಒಂದು 2 ಅವರ್ ಆದರೂ ನಿದ್ದೆ ಮಾಡೋದ್ರಿಂದ ಮಗುವಿನ ವೇಟ್ ಗೇನ್ ಬಂದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದಿಷ್ಟು ನೀವು ಮಾಡಿ ನೋಡಿ, ಮಗುವಿನ ತೂಕ ತುಂಬಾ ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ. ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಇದೇ ರೀತಿ ವಿಡಿಯೋಸು ಅಪ್ಲೋಡ್ ಆಗ್ತಾ ಇರುತ್ತೆ ಪ್ರೆಗ್ನೆನ್ಸಿ ಕೇರ್ಗೋಸ್ಕರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವೇ ಮೊದಲಿಗೆ ನಮ್ಮ ವಿಡಿಯೋನ ನೋಡಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.